ಜಕ್ಕಾಗ ಭಯ ಬಿದ್ದು ನಾನು ನನ್ನ ತಂಗಿನ ಬಚ್ಚಿಡ್ಬೇಕಾ? ಸರ್, ಅವ್ರು ಟಾರ್ಗೆಟ್ ಇರೋದು ನಿಮ್ ತಂಗಿ ಮೇಲೆ. ಮೊದ್ಲು ಅವ್ರ ಸೇಫ್ಟಿ ನೋಡಿ. ಆ ಜಕ್ಕ ಹೊರಗಡೆ ಬರಕ್ ಮುಂಚೆ ಸಂಧ್ಯಾ ಅವ್ರನ್ನ ಫಾರಿನಿಗೆ ಕಳ್ಸೋದೇ ಸೇಫ್ ಅನಿಸ್ತಿದೆ. ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ. ಅಣ್ಣಯ್ಯ, ನನಗ್ ಬಸ್ಸಿಗೆ ಟೈಮ್ ಆಯ್ತು, ಬರ್ಲಾ ಅಣ್ಣಯ್ಯ? ಎಲ್ಲಿಗೋ? ಮೈಸೂರಲ್ಲಿ ನಿನ್ ತಲೆ ಮೇಲೆ ಇದ್ದವನ್ನ ಕರ್ಕೊಂಡ್ಬಂದು ಇಲ್ಲಿ ನನ್ ತಲೆ ಮೇಲೆ ಕೂರ್ಸಿದ್ಯಾ? ಅಣ್ಣಯ್ಯ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನಾನೆಲ್ಲ ಅಣ್ಣಯ್ಯ ಅವ್ನ್ ಕರ್ಕೊಂಬಂದೆ, ಅವನೇ ನಾನು ಇಲ್ಲಿ ಕರ್ಕೊಂಬಂದ. ನಾನ್ ಕರ್ಕೊಂಬರ್ಬಾರ್ದಂತ ತುಂಬಾ ಪ್ರಯತ್ನ ಮಾಡಿದೆ. ಬ್ಲಾಕ್ ಮೇಲ್ ಮಾಡ್ಬಿಟ್ಟ ಅಣ್ಣಯ್ಯ. ಏನದು ಬ್ಲಾಕ್ ಮೇಲ್? ಬಾ, ಕೆಲವು ವಿಷಯ ನಿಮ್ ಹತ್ರ ಹೇಳ್ಕೊಳಕ್ ಆಗಲ್ಲ ಅಣ್ಣಯ್ಯ. ಹೇಳಿದ್ ಸಾಕು. ಸಂಧ್ಯಾನ ಅಬ್ರಾಡ್ ಕಳಿಸ್ತಾ ಇದೀನಿ. ಅವಳು ಇಂಡಿಯಾ ಬಿಡೋವರೆಗೂ ನನಗ್ ಗೊತ್ತಿಲ್ಲ ಹಾಗೆ ಈ ಮನೆಯಿಂದ ಯಾರು ಆಚೆ ಹೋಗ್ಕೊಡ್ದು. ಸಂಧ್ಯಾನ ಅಬ್ರಾಡಲ್ಲ, ಆಡುಗೊಡಿಗೂ ಕಳ್ಸಕ್ಕಾಗಲ್ಲ. ಮಧ್ಯ ರಜನಿ ಬರ್ತಾನೆ, ಅವಳನ್ನೆತ್ತಾಕೊಂಡು ಹೋಗ್ತಾನೆ.
ಹಾ ಹೋಗ್ಲಿ. ಬನ್ನಿ ಸರ್. ಓಹೋ, ಏನ್ ಹೇಳಿ ಅಂದ್ರೆ ಇಂಥ ಕಲರ್ಫುಲ್ ಡ್ರೆಸ್ ಅಲ್ಲಿ ನಿಮ್ಮನ್ನು ನೋಡಿ ಎಷ್ಟು ದಿವಸ ಆಗಿತ್ತು, ಏನ್ ಕತೆ? ಸಂಧ್ಯಾ ಈಗ ನಿಮ್ಮನ್ನ ನೋಡಿದ್ರೆ ಓಡ್ ಬಂದ್ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಮದ್ವೆ ಆಗಕ್ಕೆ ಸಂಧ್ಯಾ ಇಲ್ಲಿ ಇಲ್ವಲ್ಲ. ಎಲ್ಲೋದ್ಲು? 5 ನಿಮಿಷಕ್ಕೆ ಮುಂಚೆ ಸಂಧ್ಯಾನ ಅಬ್ರೋಡ್ ಕಳ್ಸಕ್ಕೆ ಅವ್ರ ಅಣ್ಣ ಏರ್ಪೋರ್ಟ್ ಕರ್ಕೊಂಡು ಹೊರಟಿದ್ದಾರೆ. ಹೊರಗಡೆ ಇರೋ ನಮ್ಗೆ ಗೊತ್ತಾಗ್ದಲೇ ಇರೋ ವಿಷಯ ಒಳಗಡೆ ಇರೋ ನಿನ್ಗೆ ಗೊತ್ತಾಯ್ತು. ಸನ್ಯಾಸಿಗಳಿಗೆ ಸೀಕ್ರೆಟ್ ಗೊತ್ತಾಗಲ್ಲ. ರಿಜಿಸ್ಟರ್ ತಗೊಳ್ಳಿ ಸರ್. ಸೈನ್ ಹಾಕು. ಸರ್, ಯಾರೋ ರಜನಿ ಅಂತೆ ಅಣ್ಣಮ್ಮ ದೇವಸ್ಥಾನ ಕುಂಕುಮ ನಿಮ್ಗೆ ಕೊಡಕ್ ಹೇಳಿದ್ರು. ಅದೇನ್ ಕುಂಕುಮನೆ ಕೊಟ್ಟಿದಾನೋ ನಾಮನೆ ಕಳಿಸಿದಾನೋ ನೋಡು. ಅಲ್ಲ, ನಮ್ ಜೊತೆ ಬಂದಿದ್ದಾನೆ, ಸಪರೇಟ್ ಆಗಿ ಕಳಿಸೋಂತದೇನಿತ್ತು ನಮ್ ಕೈಲೇ ಕೊಡ್ಬೋದಾಗಿತ್ತಲ್ಲ. ಆ ಶರತ್ ಮೇಲಿನ ಕೋಪಕ್ಕೆ ನೀನು ಅವನ್ ಕರ್ಕೊಂಡ್ಬಂದು ನಮ್ ತಲೆ ಕಡ್ದೆ. ರಾತ್ರಿ ಕುಡ್ದಿದ್ ಒಂದೇ ಒಂದ್ ಮುಚ್ಚಳ ಎಷ್ಟೊಂದು ಟಾರ್ಚರ್ ಕೊಟ್ಬಿಟ್ಟ ಅಂತ್ಯಾ. ಸಾಕಪ್ಪ ಇವನ್ ಸವಾಸ ನಂಗ್ ಮಾಡಿಕ್ಬಿಟ್ಟ. ಅಷ್ಟೇ ಅಲ್ಲ, ಅವನ್ ನನಗ್ ಬೈದಿದ್ ಬೈಗಳ ಬೇರೆ ಯಾರಿಗಾದ್ರೂ ಬೈದಿದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋರು. ಮೊದ್ಲು ಅವನ್ನ ಆಚೆ ಕಳಿಸ್ಬಿಡಮಯ್ಯ. ಯಾವಾಗ್ಲೂ ಅವನ್ನ ಕಳ್ಸು ಅಂತ ಇದ್ರೆ ಮೊದ್ಲು ನಿನ್ನ ಕಳ್ಸ್ಬೇಕಾಗತ್ತೆ. ಜಕ್ಕ ಸರ್, ಬಂದೆ 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 ಬಂದೆ. ಜಕ್ಕ ಸರ್, ಜಕ್ಕ ಸರ್, ಜಕ್ಕ ಸರ್, ಜಕ್ಕ ಸರ್, ಹೊರಗೆ ಬಂದ್ಬಿಟ್ರ ಜಕ್ಕ ಸರ್. ನೀವು ಹೊರಗೆ ಬಂದಿದ್ದು ನನಗೆ ಹಾಲು ಕುಡಿದ್ರೆ ಸಂತೋಷ ಆಯ್ತು ಜಕ್ಕ ಸರ್. ಅದಿರ್ಲಿ, ದೇವಸ್ಥಾನದಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕುಂಕುಮ ಮಾಡಿಸಿದೆ ಬಂತು ಬಂತು. ಓವರ್ ಆಕ್ಟಿಂಗ್ ಎಲ್ಲ ಸಾಕು, ನಿಲ್ಸು. ಜಕ್ಕ ಸರ್ ಯಾವಾಗ ಹೊರಗೆ ಬರ್ತಾರೆ, ನನ್ನ ಆಸೆಗಳೆಲ್ಲ ಯಾವಾಗ ಪೂರೈಸ್ತಾರೆ ಅಂತ ಕಾಯ್ತಿದ್ದು. ಓವರ್ ಆಕ್ಟಿಂಗ್, ಇದಿನ್ನೂ ಓವರ್ ಆಕ್ಟಿಂಗ್. ನೋಡಿ ಜಕ್ಕ ಸರ್, ಈ ದಡಿ ಹೆಂಗ್ ಮಾತಾಡ್ತೀಯಾನೆ. ರಿಲ್ಯಾಕ್ಸ್ ಮಾವಯ್ಯ, ನಿನ್ನ ಆಸೆ ಯಾವತ್ತೂ ಅಲ್ಲ, ಇವತ್ತೇ ಪೂರೈಸ್ತೀನಿ. ಸಂಜೆನ್ ಕರ್ಕೊಂಬರೋಣ ನಡಿ. ಅಯ್ಯೋ, ನೀವೀಗ ಸಡನ್ ಆಗಿ ಅನೌನ್ಸ್ ಮಾಡ್ರಿ ಹಾಗೆ? ನಾನು ಇನ್ನೂ ಏನು ಪ್ರಿಪೇರ್ ಆಗಿಲ್ಲಲ್ಲ. ಅಯ್ಯೋ, ಟೆನ್ಷನ್ ಆಗ್ತಿದ್ಯಲ್ಲ, ಏನು ಪ್ಲಾನೇ ಮಾಡಿಲ್ಲಲ್ಲ. ಏನ್ ಪ್ಲಾನು? ಪ್ಲಾನ್ ಅಂದ್ರೆ ಅದು ಅದು ನಾನು ಧಾಮ್ ಧೂಮ್ ಅಂತ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಅಯ್ಯೋ, ಟೆನ್ಷನ್ ಆಗ್ತಿದ್ಯಲ್ಲ. ಟೆನ್ಷನ್ ಏನಕ್ಕೆ, ನಾನು ಇದೀನಲ್ಲ, ಬಾ ಹೋಗೋಣ. ಅಲ್ಲ, ಅದು ಏನೇನ್ ಕಾದಿದೀವನಿಂದ. ಏರ್ಪೋರ್ಟ್ ಸುತ್ತ ನಮ್ಮವರೇ ಇದ್ದಾರೆ. ಎಕ್ಸ್ಟ್ರಾ ಏನಾದ್ರು ಮಾತಾಡಿದ್ರೆ ನನಗ್ ಭಯ ಬಿದ್ದು ನಿನ್ ತಂಗಿನ ಫಾರಿನ್ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನೀನು ಕೊಟ್ಟಿರೋ ಮಾತನ್ನ ನಾನು ಮಿಸ್ ಮಾಡಲ್ಲ. ನಿನ್ ತಂಗಿಗ್ ತಾಳಿ ಕಟ್ಟಿ ನಿನ್ನ ಇವನ ಹತ್ರ ಏನ್ ಸರ್ ಡಿಸ್ಕಷನ್? ಸಂಜೆ ತಾಕಳಿ ಹೋಗೋಣ. ನೆನ್ನೆವರೆಗೂ ನನ್ ತಂಗಿ ಹಿಂದೆ ತಿರುಗ್ತಾ ಇದ್ದೆ, ಇವತ್ತು ಅವನಿಂದ ತಿರುಗ್ತಾ ಇದ್ಯಾ? ಇಬ್ರು ಬಿಡಲ್ಲ. ನೋಡಿದ್ರ ಜಕ್ಕ ಸಾರ್, ನೀವು ನನ್ ಜೊತೆಲಿ ಇರ್ಬೇಕಾದ್ರೆ ಹೇಗೆ ವಾರ್ನಿಂಗ್ ಕೊಡ್ತೀಯ ನೀನು? ನಾನು ಎಗಲ್ಬೇಕಾ? ಹಾಕಿ ಹಾಕಿ ಹೇಳ್ತೀನಿ. ಜಕ್ಕ ಸರ್, ನಮ್ ಜೊತೆಲಿರೋವರೆಗೂ ಯಾರು ನಮ್ಮನ್ನೇನು ಕಿತ್ಕೊಳಕ್ ಆಗಲ್ಲ. ಜಕ್ಕ ಸರ್, ನಿಂದೇನು? ಇವ್ರ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನಿಮ್ಮನ್ನ ನೋಡ್ರೆ ಅಯ್ಯೋ ಪಾಪ ಅನ್ಸತ್ ಸರ್. ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಇವನ್ನ ಜೊತೆಗಿಟ್ಕೊಳ್ಳೋ ಬದಲು ಮರುಭೂಮಿಲಿ ಕಾಲಿಗೆ ಚಪ್ಪಲಿಲ್ದೆ ಸಿಂಗಲ್ ಆಗಿ ಓಡಾಡೋದು ಬೆಸ್ಟ್ ಸರ್. ಅಚ್ಚಿತ ಏ ಜಕ್ಕ ಸರ್, ಇವ್ರಗಳ ಜೊತೆ ಏನ್ ಡಿಸ್ಕಷನ್? ಸಂಜೆ ತಾಕಳಿ ಹೋಗೋಣ. ಜಕ್ಕ ಸರ್, ನೀವ್ ಯಾಕೆ ಇಲ್ಲಿ ಕೂತ್ಕೊಂತಿದ್ದೀರಾ? ಆರಾಮಾಗಿ ಸಂಜೆ ಜೊತೆ ಹಿಂದೆ ಕೂತ್ಕೊಂಡ್ ಮಾತಾಡ್ಕೊಂಡ್ ಬನ್ನಿ. ಗುಡ್ ಆಗಿ ಇನ್ ನಿಮಗ್ ಶುರು ಆಯ್ತು. ನಾನು ಆಗ್ಲೇ ನಿಮ್ಗೆ ಹೇಳ್ದೆ, ಅವನ್ ನಿಮ್ ಕೈಗೆ ಸಿಗಲ್ಲ. ಶ್ರೀರಾಮ್ ಗೋವಿಂದ ಗೋವಿಂದ.